ಸಮ್ಮರ್ ಸೀಸನ್ ಅಂದ್ರೆ ಬಿಸಿಲುಗಾಲದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕ್ಯೂರಿಂಗ್ ಮಾಡಿದ ತಕ್ಷಣನೇ ಆದಷ್ಟು ಬೇಗ ಅದು ಡ್ರೈ ಆಗ್ಬಿಡುತ್ತೆ. ಸೊ ಮತ್ತೆ ಅದು ಮಾಯಿಶ್ಚರ್ ಕಂಟೆಂಟ್ ನ ಇಟ್ಕೊಂಡಿರಲ್ಲ. ಅಂದ್ರೆ ಆ ಒಂದು ವಾಟರ್ ಕಂಟೆಂಟ್ ಕಾಂಕ್ರೀಟ್ ಒಳಗಡೆ ಅಥವಾ ಒಂದು ವಾಲ್ ಕನ್ಸ್ಟ್ರಕ್ಷನ್ಸ್ ಮಾಡಿರೋದ್ರೊಳಗಡೆ ಇಟ್ಕೊಂಡಿರಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬೇಗ ಅದು ಡ್ರೈ ಆಗೋದ್ರಿಂದ ಆ ಒಂದು ಕಾಂಕ್ರೀಟ್ ಸ್ಟ್ರೆಂತ್ ಆಗೋ ಒಂದು ಪ್ರಾಸೆಸ್ ಇರುತ್ತಲ್ವಾ, ಅದು ಬೇಗ ಆಗೋದಿಲ್ಲ. ಸೊ ಅದಕ್ಕೆ ನೀವು ಸಮ್ಮರ್ ಅಲ್ಲಿ ಒಂದು ಟೈಮ್ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಸಮ್ಮರ್ ಅಲ್ಲಿ ಬೆಳಗಿನ ಜಾವ ಒಂದು ಬಿಸಿಲು ಬರೋದಕ್ಕಿಂತ ಮುಂಚೆ ಒಂದು 6 ಗಂಟೆಗೆ ಒಂದ್ಸತಿ ಮಾಡಿಸ್ಬಿಟ್ರೆ ಈಸಿಯಾಗಿ ಒಂದು 8-8:30ವರೆಗೂ ಅದ್ರದ್ದು ಒಂದು ಮಾಯಿಶ್ಚರ್ ಇರುತ್ತೆ. ಸೊ ಅದಾದ್ಮೇಲೆ ಒಂದು 9 o'clock ಹಂಗೆ ಒಂದ್ಸತಿ ಮಾಡಿಸ್ಕೊಂಡು ಮಧ್ಯಾಹ್ನ ಊಟ ಆದ್ಮೇಲೆ ಲೇಬರ್ಸ್ ಫ್ರೀ ಇದ್ರೆ ಅವ್ರ ಕೈಯಲ್ಲಿ ಒಂದ್ಸತಿ ಮಾಡಿಸ್ಕೊಂಡು ಮತ್ತೆ ಕೆಲಸ ಎಲ್ಲ ಮುಗಿದ್ಮೇಲೆ ನೀವು ಒಂದು 5:30-6 ಗಂಟೆಗೆ ಪ್ಯಾಕಪ್ ಮಾಡ್ತಾರಲ್ಲ, ಸೊ 5:30ಇಂದ ಯಾರನ್ನಾದ್ರೂ ಒಬ್ಬರನ್ನ ಕಳಿಸಿ ನೀವು ಕ್ಯೂರಿಂಗ್ ಮಾಡಿಸ್ಕೋಬಹುದು. ಅಥವಾ ನೀವೇನಾದ್ರೂ ಫ್ರೀ ಆಗಿದ್ರೆ ನೀವೇನಾದ್ರೂ ಈಸಿಯಾಗಿ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಮಾಡ್ಬೋದು. ಬಟ್ ಕ್ಯೂರಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇರ್ಬೇಕಾಗುತ್ತೆ. ಒಂದೊಂದ್ಸತಿ ಗೋಡೆ ಮೇಲೆ ಹತ್ತಿ ಕ್ಯೂರಿಂಗ್ ಮಾಡೋದಾಗ್ಬೋದು. ಈ ತರ ಎಲ್ಲ ಒಂದು ಡೇಂಜರ್ ಜಾಗಗಳಲ್ಲಿ ಹೋಗಿ ಕ್ಯೂರಿಂಗ್ ಮಾಡ್ಬೇಕಾಗುತ್ತೆ. ಅದೇ ಲೇಬರ್ಸ್ಗಾದ್ರೆ ಇದರಿಂದ ಒಂದು ಐಡಿಯಾನು ಇರುತ್ತೆ, ಅವ್ರು ಹೆಂಗ್ ಮಾಡ್ಬೇಕು ಅವ್ರು ಮಾಡ್ತಾರೆ. ಸೊ ನೀವೇನ್ ಮಾಡ್ಬೋದು ಅಂತ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕಾಸು ಕೊಟ್ಬಿಟ್ಟು ನೀವು ಕ್ಯೂರಿಂಗ್ ನ ಮಾಡಿಸ್ಬೋದು. ಯೂಶಲಿ ಒಬ್ರು ವಾಚ್ಮ್ಯಾನ್ ಯಾರನ್ನಾದ್ರೂ ಇಟ್ಟಿರ್ತೀರಾ, ನಿಮ್ಮ ಮನೆ ಕಟ್ಬೇಕಾದ್ರೆ ಒಂದು ಶೆಡ್ ಮಾಡ್ಸಿರ್ತೀರಲ್ಲ ಅಲ್ಲಿ. ಸೊ ಅವ್ರಿಗೇನೆ ಕ್ಯೂರಿಂಗ್ ಅಂತ ಒಂದಿಷ್ಟು ಸ್ವಲ್ಪ ಹಣ ಮಾತಾಡ್ಕೊಂಡು ನೀವು ಅವ್ರಿಗೆ ಹೇಳ್ಬಿಟ್ರೆ ಅವರೇ ಕ್ಯೂರಿಂಗ್ ಮಾಡ್ತಾರೆ, ನೀವು ನೋಡ್ಕೋಬೇಕಾಗುತ್ತೆ. ಬಟ್ ಏನಂದ್ರೆ ಸ್ವಲ್ಪ ನೋಡ್ಕೊಂಡು ನೀವು ನೀಟಾಗಿ ಕ್ಯೂರಿಂಗ್ ನ ಮಾಡಿಸ್ಬೇಕು. ಯಾಕಂದ್ರೆ ಅವ್ರು ಅಲ್ಲಲ್ಲಿ ಮಾಡ್ತಾರೆ, ಅಲ್ಲಲ್ಲಿ ಬಿಡಲ್ಲ. ಸೊ ಗ್ಯಾಪ್ ಗಳು ಬರಬಾರ್ದು. ಒಂದೇ ಸಮ ಗೋಡೆ ಮೇಲಿಂದ ಒಂದು ನೀಟಾಗಿ ಮಾಡ್ಕೊಂಡ್ ಬರ್ಬೇಕು. ಆ ತರ ಎಲ್ಲ ನೀವು ನೋಡ್ಕೊಂಡು ಅವ್ರ ಕೈಲಿ ಮಾಡಿಸ್ಬೇಕಾಗುತ್ತೆ. ಸೊ ಇದೊಂದು ಪಾಯಿಂಟ್.